ನಮಸ್ಕಾರ. ಇನ್ನೊಂದು ನಿಮಗೆ ಎವಿಡೆನ್ಸು, ಮಂಡಿ ನೋವಿಗೂ ಬಾಡಿಯ ತೂಕಕ್ಕೂ ವೆಯ್ಟ್ಗೂ ಯಾವುದೇ ರೀತಿಯಾಗಿರ್ತಕ್ಕಂಥ ಕನೆಕ್ಷನ್ ಇಲ್ಲ. ವನಜಾಕ್ಷಮ್ಮ ಅವರು ಅಂತ ನಮ್ಮ ಸ್ನೇಹಿತರವ್ರ ತಾಯಿ ತುಮಕೂರು ಜಿಲ್ಲೆಯಿಂದ ಬಂದಿದ್ದರು. ಅವ್ರಿಗೆ ಮಂಡಿ ನೋವು ಆಲ್ಮೋಸ್ಟ್ ಎಷ್ಟು ವರ್ಷದಿಂದ ಇತ್ತು? ಒಂದು 6 ತಿಂಗಳಿಂದ ಮಂಡಿ ನೋವು. 6 ಮಂತ್ಸ್, 6 ತಿಂಗಳಿಂದ ಮಂಡಿ ನೋವು ಇತ್ತು. ಜೊತೆಗೆ ಬೇರೆ ಬೇರೆ ಪೇಯ್ನ್ಸ್ ಎಲ್ಲ ಇದ್ವು. ಇವಾಗ ಅವ್ರಿಗೆ ಜಸ್ಟ್ ಒಂದ್ಸರಿ ಇಂಜೆಕ್ಷನ್ ಕೊಟ್ಟಿರೋದು. ಇಂಜೆಕ್ಷನ್ ಕೊಟ್ಟ ಮೇಲೆ ಅವರಿಗೆ ಆಲ್ಮೋಸ್ಟ್ 50% ಕಡಿಮೆ ಆಗಿದೆ. ಯಾಕಂದರೆ ದೇಹದಲ್ಲಿ HSCRP ಅನ್ನೋದು ತುಂಬ ಜಾಸ್ತಿ ಇತ್ತು ಮತ್ತು ಯೂರಿನಲ್ಲಿ ಪ್ರೋಟೀನ್ ಲೀಕೇಜ್ ಆಗ್ತಾ ಇತ್ತು, ಯೂರಿನ್ ಮೈಕ್ರೋ ಆಲ್ಬಮಿನ್ನು. ಲಾಸ್ಟ್ ಟೈಮೇ ಅದಕ್ಕೆ ಅವ್ರಿಗೆ ಕಾಫಿ, ಟೀ, ಹಾಲು ಮತ್ತು ಚಪಾತಿ ಅದೆಲ್ಲ ಬಿಟ್ಟಿದ್ರಲ್ಲ, ಚಪಾತಿ ಉಪ್ಪಿಟ್ಟೆಲ್ಲ ಬಿಟ್ಟಿದ್ರು, ಅದೆಲ್ಲ ಬಿಟ್ಟಿದ್ದಾರೆ. ಮುಖ್ಯವಾಗಿ ಇವರು ವೆಯ್ಟ್ ಲಾಸ್ ಏನಾಗಿಲ್ಲ, 1 kg ವೆಯ್ಟ್ ಲಾಸ್ ಕೂಡ ಆಗಿಲ್ಲ. ಬಟ್ ಮಂಡಿ ನೋವು 50% ಎಷ್ಟು ಪರ್ಸೆಂಟ್ ಕಡಿಮೆ ಆಗಿದೆ? ಅರ್ಧ ಅಂದರೆ 50% ಕಡಿಮೆ ಆಗಿದೆ. ಸೊ ವೆಯ್ಟ್ ಲಾಸು ಆಗೋದಕ್ಕೂ ಬಾಡಿ ಮತ್ತು ಮಂಡಿ ನೋವಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಸಂಬಂಧ ಇಲ್ಲ. ವೆಯ್ಟ್ ಲಾಸ್ ಮಾಡಬೇಕಂತ ನಾವು ಚಪಾತಿ ತಿಂದ್ಕೊಂಡು ಬಾಡಿಲಿರ್ತಕ್ಕಂಥ ಏನು ಅಲ್ಲಿ ಚಪಾತಿಲಿ ಎಷ್ಟಿದೆ, ಗೋಧಿನ 1.25% ಫೈಬರ್, ಅದ್ರ ಬದಲಿಗೆ ಒಂದು 4 ಕ್ಯಾರೆಟ್ ತಿಂದರೆ ಅದು ಆ ಫೈಬರ್ ನಮ್ಮ ಬಾಡಿ ಸಿಕ್ಬಿಡುತ್ತೆ. ಆ ಒಂದು 1.25% ಫೈಬರ್ಗೋಸ್ಕರ ನಾವು ಚಪಾತಿ ತಿಂದ್ಕೊಂಡು ಬಾಡಿಲಿರ್ತಕ್ಕಂಥ ಇನ್ಫ್ಲಮೇಷನ್ ಜಾಸ್ತಿ ಮಾಡಿಕೊಂಡು ಈ ಕಡೆ ವೆಯ್ಟ್ ಲಾಸ್ ಆಗುತ್ತೋ ಬಿಡುತ್ತೋ ಗೊತ್ತಿಲ್ಲ, ಬಟ್ ಮಂಡಿ ನೋವು ಮಾತ್ರ ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ನಾನು ನಿಮಗೆ ರಿಕ್ವೆಸ್ಟ್ ಮಾಡೋದು ಒಂದೇ, ದಯವಿಟ್ಟು ಈ ಒಂದೇನು ನೀವೇನೇನು ಬಿಟ್ಟಿದ್ದೀರಾ ಅಂತ ಒಂದ್ಸರಿ ಬ್ರೀಫ್ ಮಾಡಿ ಹೇಳ್ತೀರಾ? ನಾವು ಕಾಫಿ ಟೀ ಕುಡಿಯಲ್ಲ, ಹಾಲು ಕುಡಿಯಲ್ಲ, ಮೊಸರು ತಿಂದಿಲ್ಲ, ಚಪಾತಿ ತಿಂದಿಲ್ಲ, ಸ್ವೀಟು ಏನು ಮುಟ್ಟಿಲ್ಲ, ಹಣ್ಣುಗಳು ತಿಂದಿಲ್ಲ. ಓಕೆ, ಇದೆಲ್ಲ ಅವಾಯ್ಡ್ ಮಾಡಿದ್ದೀರಾ. ತೂಕ ಏನು ಕಮ್ಮಿ ಆಗಿಲ್ಲ ನಿಮ್ಮದು? ಹಾಂ, ತೂಕ ಕಮ್ಮಿ ಆಗಿಲ್ಲ. ತೂಕ ಕಮ್ಮಿ ಆಗ್ತಾರೆ. ಯಾಕೆ ಕಮ್ಮಿ ಆಗಿಲ್ಲ ಅಂತಂದರೆ ಫ್ಯಾಟಿ ಲಿವರ್ ಇದೆ. ಫ್ಯಾಟಿ ಲಿವರು ಗ್ರೇಡ್ 2ನಲ್ಲೇ ಇದೆ. ಫ್ಯಾಟಿ ಲಿವರ್ ಗ್ರೇಡ್ 2 ಇದೆ. ಹಾಗಾಗಿ ವೆಯ್ಟ್ ಲಾಸ್ ಪ್ಲಾಟ್ಯೂ ಆಗುತ್ತೆ. ಅಂದರೆ ಅರ್ಧ kg 1 kg ವೆಯ್ಟ್ ಲಾಸ್ ಆಗಿಬಿಟ್ಟು ಹಾಗೇ ಇರುತ್ತೆ. ಕಂಪ್ಲೀಟ್ ಲಿವರ್ ಕ್ಲೀನ್ ಆಗೋವರೆಗೂ ಫ್ಯಾಟಿ ವೆಯ್ಟ್ ಲಾಸ್ ಆಗಲ್ಲ. ಸೊ ನೀವು ವೆಯ್ಟ್ ಲಾಸ್ ಮೇಲೆ ಜಾಸ್ತಿ ಫೋಕಸ್ ಮಾಡೋದು ಬೇಡ. ಈ ಒಂದು ಫ್ಯಾಟಿ ಲಿವರ್ ಹೋಗಿಸ್ಕೊಳೋದಕ್ಕೆ ಬೇಕಾಗಿರ್ತಕ್ಕಂಥ ಫ್ರಕ್ಟೋಸ್ ಅಂಶಗಳನ್ನ ಅವಾಯ್ಡ್ ಮಾಡೋದ್ರ ಮೇಲೆ ಫೋಕಸ್ ಮಾಡೋಣ. ಮತ್ತು ಇನ್ಫ್ಲಮೇಷನ್ ಕಮ್ಮಿ ಮಾಡೋದಕ್ಕೆ ಬೇಕಾಗಿರ್ತಕ್ಕಂಥ ಫುಡ್ಗಳನ್ನ ಬಿಡೋಣ. ನಾವು ಎಷ್ಟು ಮಾಡಿದರೆ ಸಾಕು, ಆಲ್ಮೋಸ್ಟು ಪೈನ್ ಕಡಿಮೆ ಆಗುತ್ತೆ. ದಯವಿಟ್ಟು ಈ ಒಂದು ಮಿಸ್ಕನ್ಸೆಪ್ಷನ್, ಈ ಒಂದು ಮಿತ್ ಬಸ್ಟ್ ಮಾಡೋದೇನೆಂದರೆ, there is no connection between weight loss and knee joint pain reduction. Thank you.